ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಂ ಸುದ್ದಿ ಮಿತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಜಮಖಂಡಿ ತಾಲೂಕಾ ಮಟ್ಟದ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳು ನಾಡೋಜಿ ಮಾನ್ಯ ಶ್ರೀ ಜಗದೀಶ್ ಗುಳಗುಂಟಿ ಮಠ್ ಜಮಖಂಡಿ ಶಾಸಕರು, ಶ್ರೀಮತಿ ಶ್ವೇತಾ ಬೀಡಿಕರ್ ಮಾನ್ಯ ಉಪವಿಭಾಗಾಧಿಕಾರಿಗಳು ಜಮಖಂಡಿ, ಮಾನ್ಯ ಶ್ರೀ ಅನಿಲ್ ಬಡ್ಗೇರ್ ತಹಶೀಲ್ದಾರರು ಜಮಖಂಡಿ, ಮಾನ್ಯ ಶ್ರೀ ಸಚಿನ್ ಮಾಚಕ್ನೂರ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಮಖಂಡಿ, ಮೋಮಿನ್ ಅನ್ವರ್ ನಗರ ಪ್ರಾಧಿಕಾರ ಅಧ್ಯಕ್ಷರು, ಮಾನ್ಯ ಶ್ರೀ ಈಶ್ವರ್ ವಾಳೆನ್ನವರ್ ಅಧ್ಯಕ್ಷರು ನಗರಸಭೆ ಜಮಖಂಡಿ, ಶ್ರೀಮತಿ ರೇಖಾ ಕಾಂಬಳೆ ಉಪಾಧ್ಯಕ್ಷರು ನಗರಸಭೆ ಜಮಖಂಡಿ, ಮಾನ್ಯ ಶ್ರೀ ಎ.ಕೆ. ಬಸನ್ನವರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜಮಖಂಡಿ, ಮಾನ್ಯ ಶ್ರೀ ಕಾಡೇಶ್ ಕೋಲೂರ್ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಜಮಖಂಡಿ, ಮಾನ್ಯ ಶ್ರೀ ಸಿ.ಎಸ್. ಕಲ್ಯಾಣಿ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರು ಜಮಖಂಡಿ, ಶ್ರೀಮತಿ ಪಂಚಾಕ್ಷರಿ ನಂದೇಶ್ ತಾಲೂಕಾ ದೈಹಿಕ ಶಿಕ್ಷಣ ಪರಿವೀಕ್ಷಕರು, ಮಾನ್ಯ ಶ್ರೀ ಡಿ.ಬಿ. ಅಜ್ಜನ್ನವರ್ ಅಧ್ಯಕ್ಷರು ಸರ್ಕಾರಿ ನೌಕರರ ಸಂಘ ಜಮಖಂಡಿ, ಶ್ರೀ ಬಸವರಾಜ್ ಹನಗಂಡಿ ಅಧ್ಯಕ್ಷರು ಸರ್ಕಾರಿ ನೌಕರರ ಸಂಘ ರಬಕವಿ ಬನಟ್ಟಿ, ಅದೇ ರೀತಿಯಾಗಿ ಶ್ರೀ ಬೋಪಣ್ಣ ಪತ್ತಾರ್ ಅಧ್ಯಕ್ಷರು ಶಿಕ್ಷಣಾಧಿಕಾರಿಗಳ ಸಂಘ ಜಮಖಂಡಿ, ಶ್ರೀ ಕಡ್ಕೋಳ್ ಸರ್ ಶಿಕ್ಷಣಾಧಿಕಾರಿಗಳ ಸಂಘ ರಬಕವಿ ಬನಟ್ಟಿ, ಶ್ರೀ ಬಿ.ಡಿ. ಬಾಗೇನ್ನವರ್ ಜಿಲ್ಲಾ ಅಧ್ಯಕ್ಷರು ಪ್ರಾಶಾ ಶಿಕ್ಷಕರ ಸಂಘ, ಶ್ರೀ ಸಿ.ಜಿ. ಕಡ್ಕೋಳ್ ಅಧ್ಯಕ್ಷರು ಕೆಎಸ್ಪಿ ಎಸ್ಟಿಎ ಜಮಖಂಡಿ, ಶ್ರೀ ಅರ್ಜುನ್ ಕಾಕಂಡ್ಕಿ ಅಧ್ಯಕ್ಷರು ಕೆಎಸ್ಪಿ ಎಸ್ಟಿಎ ಜಮಖಂಡಿ ರಬಕವಿ ಬನಟ್ಟಿ, ಶ್ರೀ ನರಸಿಂಹ ಕಲ್ಲೊಳ್ಳಿ ಅಧ್ಯಕ್ಷರು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಜಮಖಂಡಿ, ಶ್ರೀ ಬಾಬಾಗೌಡ ಪಾಟೀಲ್ ಅಧ್ಯಕ್ಷರು ಪ್ರೌಢಶಾಲಾ ಶಿಕ್ಷಕರ ಸಂಘ ರಬಕವಿ ಬನಟ್ಟಿ, ಶ್ರೀ ಸುರೇಶ್ ಭೋಸ್ಲೆ ಅಧ್ಯಕ್ಷರು ದೈಹಿಕ ಶಿಕ್ಷಕರ ಸಂಘ ಜಮಖಂಡಿ, ಶ್ರೀ ಪಾಂಡು ಸಿಂಗರೆಡ್ಡಿ ಅಧ್ಯಕ್ಷರು ದೈಹಿಕ ಶಿಕ್ಷಕರ ಸಂಘ ರಬಕವಿ ಬನಟ್ಟಿ, ಶ್ರೀ ಸಂತೋಷ್ ತಳಕೇರಿ ಅಧ್ಯಕ್ಷರು ಕಸಾಪ ಜಮಖಂಡಿ, ಶ್ರೀ ನೇಮಿನಾಥ್ ನ್ಯಾಮಗೌಡ್ ಕಾರ್ಯದರ್ಶಿಗಳು ಕೆಎಸ್ಪಿ ಎಸ್ಟಿಎ ಜಮಖಂಡಿ, ಶ್ರೀಮತಿ ನಿರ್ಮಲಾ ಮಿರ್ಜಿ ಅಧ್ಯಕ್ಷರು ಟೀಚರ್ಸ್ ಸೊಸೈಟಿ ಜಮಖಂಡಿ, ಶ್ರೀ ಸಿದ್ಗೋಂಡ್ ಸರ್ ಅಧ್ಯಕ್ಷರು ವಿಚೆ ನೌ ಸಂಘ, ಶ್ರೀ ವಿಜಯ್ ಕುಮಾರ್ ಯಳಮಣಿ ಉಪಾಧ್ಯಕ್ಷರು ಕೆಎಸ್ಪಿ ಎಸ್ಟಿಎ ಜೆಕೆಡಿ, ಶ್ರೀ ಪ್ರಶಾಂತ್ ಜಂಬಗಿ ಅಧ್ಯಕ್ಷರು SC/ST ನೌಕರರ ಸಂಘ, ಶ್ರೀ ವಿಜಯ್ ಕುಮಾರ್ ಹಳ್ಗಿಮಣಿ ಅಧ್ಯಕ್ಷರು SC/ST ಶಿಕ್ಷಕರ ಸಂಘ, ಶ್ರೀ ಸಂಗಮೇಶ್ ವಿಜಾಪುರ್ ಇಸಿಒ ಜಮಖಂಡಿ, ಶ್ರೀ ಮಹಾಂತೇಶ್ ಚೌಹಾಣ್ ಇಸಿಒ ಜಮಖಂಡಿ, ಶ್ರೀ WY ಭಜಂತ್ರಿ ಇಸಿಒ ಜಮಖಂಡಿ, ಶ್ರೀ ಭೀಮಪ್ಪ ಹಳಿಮನಿ ಇಸಿಒ ಜಮಖಂಡಿ, ಶ್ರೀಮತಿ ಸಮೀನಾ ಕೌಸರ್ ಇಸಿಒ ಉರ್ದು ಅಖಂಡ ಜಮಖಂಡಿ ತಾಲೂಕಿನ ಎಲ್ಲ ವಲಯಗಳ CRPಗಳು ಮತ್ತು ವಿದ್ಯಾರ್ಥಿಗಳು ಹಾಗೂ ಪತ್ರಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ಶ್ರೀಕಾಂತ್ ಮಠಪತಿ, ಎಂ ಸುದ್ದಿ ಮಿತ್ರ ಜಮಖಂಡಿ. ಆಡಬೇಕು ಅಂತ ಅವರು ವಿನಂತಿಸಿಕೊಳ್ತಾ ಇದ್ದೀವಿ. ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಸಿವಿಕ್ ಇಲಾಖೆಗಿರ್ತಕ್ಕಂಥ ಅವ್ರ ಜೊತೆಗೆ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಸನ್ನವರ್ ಸರ್, ಬಿ.ಟಿ. ಬಾಗೇನ್ನವರ್ ಸರ್, ಸುರೇಶ್ ಭೋಸ್ಲೆ ಸರ್, ಶ್ರೀಮತಿ ನಂದೀಶ್ ಮೇಡಮ್, ಸಂಗಮೇಶ್ ಮುಖರ್ಜಿ ಹಾಲ್, ಪಾಂಡು ಸಿಂಗರೆಡ್ಡಿ, ಸಂತೋಷ್ ತಳಕೇರಿ, ಎಲ್ಲ ಗಣ್ಯಮಾನ್ಯರು ಸರ್ ದಯಮಾಡಿ ತಾವು ಅಲ್ಲಿ ನಿಂತ್ಕೋಬೇಕು ಸರ್. ಬಲೂನ್ ಹಾರಾಟದ ಮೂಲಕ ಕ್ರೀಡಾಕೂಟಗಳಿಗೆ ಚಾಲನೆಯನ್ನ ಎಲ್ಲ ಗಣ್ಯಮಾನ್ಯರು, ಕ್ರೀಡಾ ಧ್ವಜಾರೋಹಣ ನೆರವೇರಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಬಲೂನ್ ಹಾರಾಟದ ಮೂಲಕ ಜಮಖಂಡಿ ತಾಲೂಕಾ ಮಟ್ಟದ ಗುಂಪು ಆಟಗಳ ಕ್ರೀಡಾಕೂಟದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನೆರವನ್ನ ಕೊಡ್ತಾ ಇದ್ದಾರೆ. ಬಲೂನ್ ಬಹಳ ಎತ್ತರಕ್ಕೆ ಹಾರಿದಂತೆ ನಮ್ಮ ಇದು ಸ್ವಾತಂತ್ರ್ಯದ ಸಂಕೇತ. ನಮ್ಮ ತಾಲೂಕಿನ ಎಲ್ಲ ಕ್ರೀಡಾ ಪ್ರತಿಭೆಗಳು ರಾಜ್ಯ ರಾಷ್ಟ್ರವರೆಗೂ ಹೋಗ್ಲಿ ಅನ್ನುವಂತಹ ಭಾವ ಜ್ಯೋತಿಯನ್ನ ಸ್ವೀಕಾರ ಮಾಡಿಕೊಂಡು ಜ್ಯೋತಿ ತಾನುವುದು ಜಗಕ್ಕೆ ಬೆಳಕನ್ನು ನೀಡುವಂತೆ ನಮ್ಮ ತಾಲೂಕಿನ ಕ್ರೀಡಾ ಪ್ರತಿಭೆಗಳು ರಾಷ್ಟ್ರ ಮಟ್ಟದವರೆಗೆ ಹೋಗಿ ಶಾಲೆ, ಊರು, ತಾಲೂಕಿನ ಹೆಮ್ಮೆಯನ್ನು ಹೆಚ್ಚಿಸಲಿ ಎನ್ನುವಂತಹ
ಸಮಿತಿಯೊಳಗಿನ ಕ್ರೀಡಾಕೂಟದ ಕ್ರೀಡಾ ಜ್ಯೋತಿಯ ಆಗಮನ. ಕ್ರೀಡಾ ಜ್ಯೋತಿಯನ್ನ ಮೊನ್ನೆ ಎ.ಕೆ. ಬಸನ್ನವರ್ ಸಾಹೇಬರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಜಮಖಂಡಿ ಹಾಗೂ ಎಲ್ಲ ಗಣ್ಯಮಾನ್ಯರು ಜ್ಯೋತಿಯನ್ನ ಸ್ವೀಕಾರ ಮಾಡಿ ಜೋರಾಗಿ ಚಪ್ಪಾಳೆ ಬರಲಿ ಎಲ್ಲ ವಿದ್ಯಾರ್ಥಿಗಳಿಂದ. ಜ್ಯೋತಿ ಪ್ರಗತಿಯ ಸಂಕೇತ, ಜ್ಯೋತಿ ಅಭಿವೃದ್ಧಿಯ ಸಂಕೇತ, ಜ್ಯೋತಿ ಪ್ರಕಾಶಮಾನವಾದ ಬೆಳಕಿನ ಸಂಕೇತ. ತಾಲೂಕು ಪೂರ್ವಗ್ರಹ ಪೀಡಿತರಾಗಿರ್ತಾರೆ, ಅದನ್ನು ದೂರ ಮಾಡಿ ಎಲ್ಲ ವಿದ್ಯಾರ್ಥಿಗಳು ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಒಂದು ತಮ್ಮ ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ಕ್ರೀಡಾಕೂಟ ತುಂಬ ಸಹಾಯಕಾರಿ ಆಗ್ತದೆ. ಇಲ್ಲಿ ಬಂದಿರತಕ್ಕಂತಹ ಮಕ್ಕಳು ಯಾವುದೇ ಜಾತಿ, ಭೇದ, ಮತ, ಪಂಥ, ಲಿಂಗ, ಊರು ಇವುಗಳೆಲ್ಲ ಹೊರತುಪಡಿಸಿ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಹಾಗೆಯೇ ಇಲ್ಲಿ ಬಂದಿರತಕ್ಕಂತಹ ವಿದ್ಯಾರ್ಥಿಗಳು ಕೂಡ ತಮ್ಮನ್ನು ತಾವು ಅಭಿವೃದ್ಧಿಪಡಿಸಿಕೊಳ್ಳಿಕ್ಕೆ, ಹೇಗೆ WHO ಹೇಳ್ತದೆ, ಆರೋಗ್ಯ ಅಂತಂದರೆ ಅವರಿಗೆ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಬೆಳವಣಿಗೆಯ ಒಂದು ಒಟ್ಟು ರೂಪವೇ ಆರೋಗ್ಯ. ಅದನ್ನು ನಾವು ಆರೋಗ್ಯ ಪಡೆದುಕೊಳ್ಬೇಕಾದ್ರೆ ನಾವೆಲ್ಲರೂ ಕೂಡ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಕ್ಕಂಥದ್ದು ತುಂಬ ಅಗತ್ಯ ಮತ್ತು ಅನಿವಾರ್ಯ ಕೂಡ ಇರ್ತದೆ. ಹೀಗೆ ನಾವು ಕ್ರೀಡಾಕೂಟ ಆಯೋಜನೆ ಮಾಡೋದ್ರಿಂದ ಮಕ್ಕಳಲ್ಲಿ ಇರ್ತಕ್ಕಂತಹ ಒಂದು ಕೀಳರಿಮೆ ದೂರ ಆಗ್ತದೆ. ಹಾಗೆ ಅವರಲ್ಲಿ ದೈಹಿಕ ಬೆಳವಣಿಗೆ ಆಗ್ತದೆ, ಮಾನಸಿಕ ಬೆಳವಣಿಗೆ ಕೂಡ ಆಗ್ತದೆ. ಮನಸ್ಸಿನಲ್ಲಿರ್ತಕ್ಕಂಥ ನಾವೇನು ಗ್ರಂಥಿಗಳಂತ ಹೇಳ್ತೇವೆ, ಪ್ಯಾರಾ ಗ್ರಂಥಿಗಳು ಮತ್ತು ಎಂಡೋಕ್ರಾನ್ ಗ್ರಂಥಿಗಳು ಕೂಡ ಡೆವಲಪ್ಮೆಂಟ್ ಆಗ್ತದೆ. ಅದಕ್ಕನುಗುಣವಾಗಿ ಅವರಿಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಒಂದು ಪ್ರಯೋಜನ ಅವ್ರಿಗೆ ಆಗ್ತದೆ. ಉದಾಹರಣೆಗೆ ಈ ಕ್ರೀಡಾಕೂಟ ಅಂತಂದರೆ ಅವರಿಗೆ ಒಂದು ವಿಟಮಿನ್ ಇದ್ದ ಹಾಗೆ, ಆ ಮಕ್ಕಳ ಬೆಳವಣಿಗೆಗೆ ಇದು ತುಂಬ ಸಹಕಾರಿ ಆಗ್ತದೆ. ಮತ್ತು ಇಲ್ಲಿ ನಾವು ಬಂದಿರತಕ್ಕಂಥವರು ಕೂಡ ಅರ್ಥ ಮಾಡ್ಕೋಬೇಕು, ವಿದ್ಯಾರ್ಥಿ ಕೂಡ ಅರ್ಥ ಮಾಡ್ಕೊಳ್ಬೇಕು. ಏನಂತಂದರೆ ಸೋಲು ಗೆಲುವಿನ ಸೋಪಾನ ಅಂತ ಹೇಳ್ತೀವಿ. ಸೋಲು ಅದನ್ನು ಕೂಡ ನಾವು ಕಲ್ತ್ಕೊಳ್ಳಿಕ್ಕೆ ರೂಢಿ ಮಾಡ್ಕೊಳ್ಬೇಕು. ಇಲ್ಲಿ ಬಂದಿರತಕ್ಕಂಥ ಪ್ರೌಢಶಾಲೆಯಿಂದ ಬಂದಿರತಕ್ಕಂಥ ತಂಡಗಳು ಸುಮಾರಿದ್ದಾವೆ, ಪ್ರಾಥಮಿಕ ಶಾಲೆಯಿಂದ ಬಂದಿರತಕ್ಕಂಥ ತಂಡಗಳು ಕೂಡ ಸುಮಾರಿದ್ದಾವೆ. ಇಲ್ಲಿ ಯಾರಿಗಾದರೂ ಒಬ್ಬರಿಗಾದರೂ ಸೋಲು ಆಗಲೇಬೇಕಾಗ್ತದೆ. ಎಲ್ಲರೂ ಕೂಡ ಗೆಲ್ಲಿಕ್ಕೆ ಬಂದಿರ್ತೀವಿ. ಸೋತಾದ ಮೇಲೆ ಆ ಸೋಲನ್ನು ಕೂಡ ನಾವು ಸ್ವೀಕಾರ ಮಾಡಿಕೊಂಡು ನಾವು ಹೇಗೆ ಮುನ್ನುಗ್ಗಬೇಕು ಅಂತಕ್ಕಂಥದ್ದು ಕೂಡ ಕಲ್ತ್ಕೊಳ್ಳಿಕ್ಕೆ ಒಂದು ಇದು ಇರ್ತದೆ. ಮತ್ತು ಜೀವನದಲ್ಲಿ ಕೂಡ ನಾವು ಯಾವತ್ತೂ ಕೂಡ ಗೆಲ್ಲುವುದರ ಜೊತೆಗೆ ಸೋಲು ಕೂಡ ಇರ್ತದೆ. ಆ ಸೋಲು ಬಂದಾಗ ನಾವು ರೆಸಿಲಿಯನ್ಸ್ ಅಂತ ಹೇಳ್ತೀವಿ. ಮತ್ತೆ ವಲಯದಲ್ಲಿ ಸಿಗ್ತಾ ಇದೆ. ಇದನ್ನ ತಾವುಗಳೆಲ್ಲರೂ ಪ್ರಗತಿದಾಯಕವಾಗಿ ಅದನ್ನ ವೈಚಾರಿಕತೆಯಿಂದ ಬಳಸಿಕೊಂಡಿದ್ದೇ ಆಗಿತ್ತಂದ್ರೆ ನಮ್ಮ ಒಂದು ಮಾನಸಿಕ, ಭೌತಿಕವಾಗಿ ಬೆಳವಣಿಗೆ ಹೊಂದುವ ಜೊತೆಗೆ ಶಾರೀರಿಕವಾದಂತಹ ಐಚ್ಛಿಕ ಸ್ನಾಯುಗಳನ್ನ ಮೇಲಕ್ಕೆತ್ತುವಂತಹ ಒಂದು ಕಾರ್ಯಗತಕ್ಕೆ ಅದು ಫಲಕಾರಿ ಆಗ್ತಾ ಇದೆ. ಆದ ಕಾರಣ ಮುದ್ದು ಪುಟಾಣಿ ಮಕ್ಕಳು ಇವತ್ತಿನ ದಿವಸ ಮೊಬೈಲದ ಗೇಮ್ಗಳನ್ನ ಬಿಟ್ಟು ಕ್ರೀಡಾಲಯದ ಒಂದು ಒಳ ಇರಬಹುದು, ಹೊರಾಂಗಣದ ಎಲ್ಲ ಕ್ರೀಡೆಗಳನ್ನು ತಾವು ಎಷ್ಟು ಪ್ರೀತಿಸ್ತೀರಿ ಅಷ್ಟು ಶರೀರ ನಿಮ್ಮನ್ನ ಪ್ರೀತಿಸ್ತದೆ, ಆತ್ಮವಿಶ್ವಾಸವನ್ನ ಹೆಚ್ಚಿಸ್ತದೆ. ಯಾವುದೇ ಒಂದು ಸಮಾಜದ ಕಾರ್ಯಗತಗಳನ್ನ ಪೂರೈಸಬೇಕಾಗಿದ್ರೆ ನಮ್ಮ ವಿಶ್ವಾಸನ ನಮ್ಮಷ್ಟಕ್ಕೆ ನಾವೇ ಬೆಳೆಸಿಕೊಂಡಾಗ ಅದು ಪ್ರಗತಿಯ ನೋಟವನ್ನ ಕಾಣ್ತದೆ. ತಮ್ಮನ್ನ ಹೆತ್ತಂತ ತಂದೆ ತಾಯಿಗಳು ತಮಗೆ ಬೋಧಿಸುವಂತಹ ಗುರುಗಳ ಒಂದು ಶ್ರೇಯಸ್ಸು ಫಲಕಾರಿ ಆಗ್ಬೇಕಾಗಿತ್ತಂದ್ರೆ ಶಾರೀರಿಕವಾದಂತಹ ಒಂದು ಸದೃಢತೆ ನಮ್ಮ ಜೊತೆಗೆ ಬೇಕು. ಎಲ್ಲ ಕ್ರೀಡೆಗಳನ್ನ ತಾವು ಮನಸಾರೆ ಪ್ರೀತಿಸಿ ಗೌರವಿಸಿದಾಗ ಅದು ಅತ್ಯುತ್ತಮವಾದಂತಹ ಒಂದು ಸಮಾಜದ ವ್ಯಕ್ತಿ ಆಗ್ತಾನೆ. ಆ ವ್ಯಕ್ತಿಗೆ ಶಕ್ತಿ ಅಂದ್ರೆ ಇದು ಕ್ರೀಡೆಯಲ್ಲಿ ತಾವುಗಳೆಲ್ಲ ಭಾಗವಹಿಸಿ ಇದರಲ್ಲಿ ಗೆಲುವನ್ನ ಸಾಧಿಸುವುದರ ಜೊತೆಗೆ ಇನ್ನೊಂದು ಸಹಪಾಠಿಗಳ ಜೊತೆಗೆ ಸಹಕಾರದ ಮನೋಭಾವನೆಯನ್ನ, ಸಹ ಬಾಳುವಿಕೆಯನ್ನ ಹೆಚ್ಚಿಸಿಕೊಳ್ಳುವ ಜೊತೆಗೆ ಉತ್ತಮ ನಾಯಕತ್ವ ತಮ್ಮಲ್ಲಿ ಬೆಳೆಯುತ್ತದೆ. ಆ ನಾಯಕತ್ವದ ಪ್ರಗತಿ ನಮ್ಮೂರು ಶಾಲೆಗಳಿಗೆ, ಆಯಾ ಊರುಗಳಿಗೆ ತಮ್ಮದು ಪ್ರಗತಿಗಾಗಿ ಸಾಗ್ತಾ ಇರ್ತದೆ. ಆದ ಕಾರಣ ಮುದ್ದು ಪುಟಾಣಿ ಮಕ್ಕಳು ಈ ಒಂದು ತಾಲೂಕಾ ಮಟ್ಟದಲ್ಲಿ ಗೆದ್ದು ತಾವುಗಳೆಲ್ಲ ಜಿಲ್ಲೆ, ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆಲುವನ್ನು ತೆಗೆದುಕೊಂಡು ಬಂದು ತಮಗೆ ಕಲಿಸಿದ ಗುರುಗಳು, ಹಾಗೆ ಅದಕ್ಕೆಲ್ಲ ಪೂರಕವಾಗಿ ಕಾರ್ಯ ಮಾಡುತ್ತಿರುವಂತಹ ಶಾಲೆಗಳ ಒಂದು ಪ್ರಗತಿಯ ನೋಟವನ್ನ, ಹೆಸರನ್ನ ಯಶಸ್ವಿಯಾಗಿ ತಾವುಗಳೆಲ್ಲ ತೆಗೆದುಕೊಂಡು ಬರಬೇಕಂತ ಹೇಳಿ ಈ ಒಂದು ಕ್ರೀಡಾಕೂಟ ಇವತ್ತಿನ ದಿವಸ ಅತ್ಯುತ್ತಮವಾಗಿ ನಡೆಯಲಿ ಅಂತ ಹೇಳಿ ತಮಗೆಲ್ಲರಿಗೂ ಶುಭ ಆಶೀರ್ವಾದನ ಹೇಳುತ್ತಾ, ಇಲ್ಲಿ ಉತ್ತಮವಾದಂತಹ ಸಂಘಟನೆಯನ್ನ ಮಾಡಿದಂತ ಎಲ್ಲ ಸಂಘಟನೆಯ ದೈಹಿಕ ಶಿಕ್ಷಕ ಮಿತ್ರರನ್ನ, ಅಧಿಕಾರಿ ವರ್ಗದವರಿಗೆ ಶುಭ ವಂದನೆ ಹೇಳಿ ನನ್ನ ಮಾತಿಗೆ ವಿದಾಯ ಹೇಳ್ತೇನೆ. ಬಾಲಕರ
ರಾಮಪುರ ವಲಯ ಪುಷ್ಪತಾಯಿ ಪ್ರೌಢಶಾಲೆ ಸಿದ್ದಾಪುರ ಸುವರ್ಣ ಪ್ರತಿಭಾ ಅಂಗ ಮಾಧ್ಯಮ ರಾಮಪುರ ಮಟ್ಟದಲ್ಲಿ ಸರ್. ವಾಲಿಬಾಲ್ ಸದುಬಾಯಿ ವಲಯ ವರ್ಸಸ್ ಜಮಖಂಡಿ ಪಶ್ಚಿಮ ವಲಯ ಬಿಜಿ ಪ್ರೌಢಶಾಲೆ ಜಮಖಂಡಿ ವರ್ಸಸ್ ಸರ್ಕಾರಿ ಪ್ರೌಢಶಾಲೆ ಪೇಟೆ. ಮುಂದಿನ ಪಂದ್ಯ ವಾಲಿಬಾಲ್ ಬಾಲಕಿಯರಾಗಿ ಇದು ಕೊನೆಯ ಹೆಸರು. ಈ ವೇದಿಕೆ ಮುಂಭಾಗದಲ್ಲಿ ಬಂದು ತಮ್ಮ ಹಾಜರಾತಿಯನ್ನು ಹೆಚ್ಚಬೇಕು. ಜಮಖಂಡಿ ಪಶ್ಚಿಮ ಮುಂದಿನ ಪಂದ್ಯಕ್ಕಾಗಿ ಕೊನೆಯ ಕರೆ ವಾಲಿಬಾಲ್ ಕುಂಚನೂರು ವಲಯ ಮತ್ತು ರಾಮಪುರ ವಲಯದ ಆಟಗಾರರು ಬಂದು ತಮ್ಮ ಹಾಜರಾಗಬೇಕು. ಪುಷ್ಪತಾಯಿ ಕುಂಚನೂರು ವಲಯದ ಪುಷ್ಪತಾಯಿ ಸಿದ್ದಾಪುರ ತಂಡ ವೇದಿಕೆ ಮುಂಭಾಗದಲ್ಲಿ ಬಂದು ತಮ್ಮ ಹಾಜರಾತಿಯನ್ನು ಒಪ್ಪಿಸಬೇಕು. ಸಿದ್ದಾಪುರ ಬರೀ ಬನ್ನಿ ಸರ್, ರಿಪೋರ್ಟ್ ಮಾಡ್ಬೋದು ಇನ್ನು ಸರ್. ಅದೇ ರೀತಿಯಾಗಿ ರಾಮಪುರ ವಲಯದ ಪೂರ್ಣ ಪ್ರತಿ ಆಂಗ್ಲ ಮಾಧ್ಯಮ ತಂಡ ರಾಮಪುರ್ ಈ ವೇದಿಕೆ ಮುಂಭಾಗದಲ್ಲಿ ಬಂದು ತಮ್ಮ ಒಂದು ವರದಿಯನ್ನು ಸಲ್ಲಿಸಬೇಕು.